ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಯಾವ ರೀತಿಯಾಗಿದೆ ಅದು ಮಾತ್ರ ಆಗುತ್ತೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಅದರ ಬಗ್ಗೆ ನಾನು ಮಾತನಾಡೋದು ಸರಿಯಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ರು. ವೇಣುಗೋಪಾಲ್ ಅವರಿಗೆ ಸರ್ಕಾರ ಮಣದಿದೆ ಅನ್ನುವಂಥದ್ದು ಸುಳ್ಳು. ವೇಣುಗೋಪಾಲ್ ಅವರು ಹೇಳಿದ್ರು ಅಂತ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸುಳ್ಳು. ಬಿಜೆಪಿಯವರು ಈ ರೀತಿ ಆರೋಪಗಳನ್ನು ಮಾಡಲಿ, ಅವರು ಇನ್ನೂ ವಿರೋಧ ಪಕ್ಷದಲ್ಲೇ ಇರಲಿ, ಬೇಕಾದರೆ ಯಾರಿಗೂ ತೊಂದರೆಯಾಗದಂತೆ ಕ್ರಮ ಅಂತ ಹೇಳಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಕಾನೂನು ಏನಿದೆ ಅದನ್ನ ಕಾನೂನೇನಿದೆ ಆ ಕಾನೂನು ರೀತಿಯಲ್ಲಿ ಮಾತ್ರ ಆಗ್ತದೆ. ಒಂದು ಅದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಕೊಟ್ಟಿರೋದ್ರಿಂದ ನಾನು ಚಿಕ್ಕವನಾಗ್ತೇನೆ. ಅದನ್ನೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟ ಮೇಲೆ ಅದನ್ನ ಮತ್ತೆ ನಾನು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅಕ್ರಮ ಮನೆಗಳನ್ನ ಸಕ್ರಮ ಮಾಡಕ್ ಹೊರಟಿದ್ದಾರೆ. ಅಲ್ಲ, ಒಂದು ನಿಮಿಷ, ಬಿಜೆಪಿಯವ್ರ ಆರೋಪ ಅವ್ರು ಇನ್ನೂ 2 ವರ್ಷ ಐತಿ ಮಾಡ್ಕೊಂಡು ಕೂತ್ಕೊಳ್ಳಿ. ಸಕ್ರಮ ಮಾಡಕ್ ಹೊರಟಿದ್ದಾರೆ ಸರ್ಕಾರ. ಅಕ್ರಮ ಮನೆಗಳನ್ನ ಸಕ್ರಮ ಮಾಡಕ್ ಅದೇ ಹೌದು. ಅದು ಯಾರು ಹೇಳ್ತಾ ಇರೋದು? ಬಿಜೆಪಿಯವ್ರು ಹೇಳ್ತಾ ಇರೋದು. ಸತ್ಯನೇ ಅದು. ಅಕ್ರಮ ಮನೆಗಳಂತ ಸರ್ಕಾರ ಒಪ್ಕೊಂಡಿದೆ. ಹೌದು, ಅದನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ. ಯಾರು ಇರ್ತಾರೆ ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಮುಂದೆ ಯಾವ ರೀತಿ ಮಾಡ್ಬೇಕು ಅದು ಸರ್ಕಾರದ ಕರ್ತವ್ಯನೂ ಕೂಡ ಆಗ್ತದೆ. ಈಗ ಅಕ್ರಮ ಸಕ್ರಮ ಅಂತ ಹೇಳಿ ನಮ್ಮ ಹಳ್ಳಿ ಕಡೆಗೆ ಕಾಡಲ್ಲಿ ಹೋಗಿ ಮನೆ ಕಟ್ಕೋತಾರಲ್ಲ, ಅದೇ ತರ ಇದು ಒಂದು ಇಶ್ಯೂ ಇರ್ತದೆ. ಅದನ್ನ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಅದನ್ನ ಅವರು ಇತ್ಯರ್ಥ ಮಾಡ್ತಾರೆ, ಏನ್ ತೊಂದರೆ ಏನಿಲ್ಲ. ಅಲ್ಲ, ಒಂದ್ ನಿಮಿಷ, ಈಗ ಆಗ್ಬಿಡ್ತಾಗ್ಲೇ ಇನ್ನು ಪ್ರೋಸೆಸ್ ಮಾಡ್ತಾ ಇದಾರೆ. ಒಂದ್ ಸಮಸ್ಯೆ ಇದ್ದಾಗ ಒಬ್ರು ಉಪಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಹೇಳಿಕೆ ಕೊಟ್ಟು ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಾಗ್ಲಿ ಬಿಡಿ. ನೀವು ಅವ್ರ ಹೇಳಿಕೆ ಕೊಟ್ಟ ತಕ್ಷಣ ಆಗೋಗ್ಬಿಡುತ್ತೆ, ಎಲ್ಲ ಮುಗ್ದೆ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಹೇಳಕ್ ಆಗಲ್ಲ. ತಪ್ಪಾಗುತ್ತೆ. ನಂದು ಒಬ್ಬ ಮಿನಿಸ್ಟರ್ ಆಗಿ ನಾನು ಹೇಳಕ್ ಆಗುತ್ತೆ? ಅದನ್ನ ಆಗಲ್ಲ. ಸಮಸ್ಯೆ ಇದ್ದಾಗ ಇತ್ಯರ್ಥ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗ್ತದೆ. ಅದೆಲ್ಲ ತರದ ಸಮಸ್ಯೆ, ಅವ್ರು ಇವ್ರು ಅಂತ ಹೇಳಿ ವಲಸಿಗರು, ಅವರು ಇವರು, ಬೇರೆ ಜಾತಿಯವರು, ಬೇರೆ ಧರ್ಮದವರು, ಬೇರೆ ರಾಜ್ಯದವರು, ಅದೆಲ್ಲ ಮಾಡಬಾರ್ದು. ನಮ್ಮವರು ಅಂತ ಮನುಷ್ಯರು ಇರ್ತಾರಲ್ಲ ಯಾವತ್ತೂ ಕೂಡ. ಅದನ್ನ ಯಾರು ಈ ರೀತಿ ಸರಿ ಮಾಡ್ಬೇಕು? ವೇಣುಗೋಪಾಲ್ ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ಹೇಳಿದ್ರು, ಬಿಜೆಪಿ ಅವ್ರು ಹೇಳಿದ್ರು, ಅದು ಬೇರೆ ಪ್ರಶ್ನೆ. ತಪ್ಪ ಆಗಿರ್ತಕ್ಕಂಥದ್ದನ್ನ ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್